ಶರಣರ ಸಂತರ ಮಹಿಮೆ ಸರ್ವರಿಗೂ ತಿಳಿಯಕ್ಕೆ ಆಗೋದಿಲ್ಲ. ಬಹಳ ಚಂದ ಬರೀತಾರೆ. ಎಲ್ಲರಿಗೂ ತಿಳಿಯಕ್ಕೆ ಆಗೋದಿಲ್ಲ. ಬಲ್ಲವರ ಗುರಿತು ಎಲ್ಲರಿಗೂ ಹತ್ತೋದಿಲ್ಲ. ಬಲ್ಲವರ ಗೊತ್ತು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಶರಣರ ಸಂತರಿಗೆ ಶರಣರ ಮಹಿಮೆ ಗೊತ್ತಾಗ್ತದೆ. ಹೆಣ್ಣಿನ ರೂಪವ ಕಣ್ಣಲ್ಲಿ ಕಂಡು ಸಣ್ಣಾಗುವ ಈ ನರಕುರಿಗಳಿಗೆ ಶರಣರ ಮಹಿಮೆ ತಿಳಿಯುವುದೇ ಶಿವ. ದುಡ್ಡಿಗಾಗಿ, ಹೆಣ್ಣಿಗಾಗಿ, ಹೊನ್ನಿಗಾಗಿ ಪ್ರಪಂಚದ ವಿಷಯದೊಳಗೆ ಬಿದ್ದು ಹೊಳೆದಾಡುವ ಮೂರ್ಖ ಮಾನವರಿಗೆ ಮಹಾತ್ಮರ ಮಹಿಮೆ ತಿಳಿತೈತೆ ಅಂದ್ರೆ ಅದು ತಿಳಿಯೋದಿಲ್ಲ. ಯಾರಿಗೆ ತಿಳಿಬೇಕಾಕೈತಿ ಅವ್ರ ಪುಣ್ಯ ಇದ್ರನ ಇಲ್ಲಿ ಬಂದು ಕೂತು ತಿಳ್ಕೊಳಕೈತಿ. ಪುಣ್ಯವಿಲ್ಲದೆ ಕೂಡಲ ಸಂಗನ ಶರಣರ ದರ್ಶನ ಆಗೋದಿಲ್ಲ. ಬಹುಜನ್ಮದ ಪುಣ್ಯದ ಫಲ ಇತ್ತು ಅಂತ ಕೇಳಿದ್ರೆ ಮಹಾತ್ಮರ ಮಾತು ಕೇಳಬೇಕು, ಮಹಾತ್ಮರ ಜೀವನದ ಚರಿತ್ರೆ ಕೇಳಬೇಕು. ಕೇಳಿ ನಮ್ಮ ಜನ್ಮವನ್ನು ಪಾವನ ಮಾಡ್ಕೋಬೇಕು ಅಂಥೇಳಿ ಬರುವಂಥ ಭಾವನೆ ಬರಬೇಕಾಗಿತ್ತಂದ್ರೂ ಬಳಿಕ ಭವದೊಳು ಸುಕೃತವನೇಕ. ನಿಜಗೊಂಡು ಬಹಳ ಜನ್ಮದೊಳಗೆ ಪುಣ್ಯ ಮಾಡಿತ್ತಂದ್ರ ಅಂತಾರ ಬಳಿಕ ಭವದೊಳು ಸುಕೃತವನೇಕ. ಬಹು ಜನ್ಮದ ಪುಣ್ಯದ ಫಲ ಇತ್ತು ಅಂತ ಕೇಳಿದ್ರೆ ಈ ವಿವೇಕ ಉತ್ಪತ್ತಿ ಆಗ್ತದ. ನಾ ಮೇಲೆ ಮೇಲೆ ಕೇಳ್ತೇನೆ, ಇಷ್ಟ ಈ ಭಾಗದೊಳಗೆ ಇಷ್ಟ ಜನ ಇಲ್ಲ, ಎಷ್ಟೋ ಜನ ಅದಾರ, ಇಲ್ಲಿ ಯಾಕೆ ಬರೋದ್ರ ಅಂದ್ರೆ ಅವು ಪುಣ್ಯ ಇಲ್ಲ. ಇಷ್ಟ ತಿಳ್ಕೊಬೇಕು. ಪುಣ್ಯ ಆಯ್ತು ಅಂತ ಹೇಳಿ ನೀವೆಲ್ಲರೂ ಇಲ್ಲಿ ಏನು ಅಂತ ಕೇಳಿದ್ರೆ ಶರಣರ ಮಹಿಮೆಯನ್ನು ಮಹಾತ್ಮರ ವಚನವನ್ನು ತಿಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತೇಳಿ ನೀವೆಲ್ಲ ಬಂದಿದ್ದೀರಿ. ಮಹಿಮಾವಂತ ಪವಾಡ ಪುರುಷ ಲೀಲಾಮೂರ್ತಿ ಶರಣ ಶಿವಲಿಂಗೇಶ್ವರ ಜನನವೇ ಒಂದು ಲೀಲಾ. ಅವನು ಹುಟ್ಟಿ ಬಂದದ್ದ ಒಂದು ಲೀಲಾ. ಜಗದ ಉದ್ಧಾರಕ್ಕಾಗಿ ಬಂದಾನ. ಬರೇ ವಿಭೂತಿ ಮಹಿಮೆಯನ್ನು ಹುಟ್ಟಿದಾಗನ ತಿಳಿಸಿದ. ಭಸ್ಮದ ಮಹಿಮೆ ಏನು ಅನ್ನೋದನ್ನು ತಿಳಿಸಿಕೊಟ್ಟಲ್ಲ. ಭಸ್ಮ ತಾಯಿ ಮರ್ತದಕ್ಕಾಗಿ ಮನ್ಕೊಳ್ಳಿಲ್ಲ, ಒಳಕ ಹೇಳ್ತಿದ್ದ. ಬಾಯಿದ್ರೆ ಹೇಳ್ತಿದ್ದ. ಚಿಕ್ಕ ವಯಸ್ಸು, ಬಾಲ್ಯ, ಇನ್ನು ಶಿಶುವಾದ. ವಿಭೂತಿ ಹಚ್ಚಿಲ್ಲ ಅಂದ್ರೆ ಅಳ್ತಾನಂದ್ರೆ ವಿಭೂತಿಯ ಮಹಿಮೆಯನ್ನು ಹುಟ್ಟಿದಾಗನ ತಿಳಿಸೋತ ಹೊರಾಗ್ತಾನೆ. ಅಷ್ಟಾವರಣದ ಮಹಿಮೆಯನ್ನು ಬೂದಿಯ ಧರಿಸಿದರೆ ವಾದೀತ ಭವರೋಗ. ಶರಣರ ನೊಸಲಿಗೆ ವಿಭೂತಿಯ ಶೃಂಗಾರ. ಏನು ಕಿಮ್ಮತ್ರಿ ವಿಭೂತಿ. ಅದಕ್ಕೆ ವಿಭೂತಿ ಹಚ್ಚಿದಾಗ ಸುಮ್ಮ ಆದಾಗ ಬಂಗಾರಮ್ಮ ತಪ್ಪಿನ ಅರಿವಾಗಿ ಪರಮಾತ್ಮನಿದಂತಾಳ. ಪರಮ ಶಿವನ ಮೈ ಬೆಳಗು ಭಸ್ಮ. ಪರಮಾತ್ಮನ ಮೈ ಬಣ್ಣ ಯಾವುದು ಅಂದರೆ ಬೆಳಗು ಅಂದರೆ ಪ್ರಕಾಶ ಯಾವುದು ಅಂದರೆ ಅದು ವಿಭೂತಿ. ಅದನ್ನು ಪರಮಾತ್ಮ ನಿನಗೆ ವಿಭೂತಿ ಹಚ್ಚೋದು ನಾನು ಮಗ್ ಹಚ್ಚೋದು ಮರ್ತಾನೆ. ಆ ತಪ್ಪಿಗಾಗಿ ನಾನು ಶ್ರೀಶೈಲಕ್ಕೆ ನೀನು ಹತ್ತಿರ ಬಂದ ಹರಕೆ ತೀರಿಸ್ತಾನಂತ ಹರಕೆ ಹೊತ್ತು ಬಿಟ್ಟು. ಏನು ದೊಡ್ಡ ತಪ್ಪ್ರಿ. ನಮ್ಮ ಕಣ್ಣಾಗ ಇದೇನು ವಿಭೂತಿ ಹಚ್ಕೊಂಡು ನೀವೇ ಹಚ್ಕೊಡ್ದಲ್ಲ, ಮಕ್ಕಳಿಗೆ ಯಾವಾಗ ಹಚ್ತೀರಿ? ಅದು ವಿಭೂತಿ ಹಚ್ಚಿಲ್ಲ ಅನ್ನೋದು ಒಂದು ತಪ್ಪಿಗೆ ಆಗಿ ಹರಕೆ ಹೊತ್ತದ ದೇವರಿಗೆ. ಅಂದ್ರೆ ವಿಭೂತಿ ಮಹಿಮೆ ಏನು ಅನ್ನೋದನ್ನು ಹುಟ್ಟಿದಾಕ್ಷಣವೇ ತಿಳಿಸೋತ ಬಂದ. ಹಸಿದವನಿಗೆ ಅನ್ನ ನೀಡಬೇಕೆಂಬ ಪವಾಡವನ್ನು ಅಲ್ಲೇ ತೋರಿಸಿದ ನಮಗೆ. ಮಹಾತ್ಮರ ಉದ್ಧಾರದ ಉದ್ದೇಶಗಳಂದ್ರೆ ಹೆಜ್ಜೆ ಹೆಜ್ಜೆಗೆ ಅವರು ಲೀಲೆಗಳನ್ನು ಮಾಡ್ಕೊತ ಹೋಗ್ತಾರಂದ್ರೆ ಜಗಕ್ಕೆ ತಿಳುವಳಿಕೆ ಕೊಡುವ ಸಲುವಾಗಿ. 5 ವರ್ಷದ ಬಾಲಕ ಹಸಿದವನು ಹೋಗಿ ಕರ್ಕೊಂಡು ಬಂದ ಉಣ್ಣೋದನ್ನು ಬಿಟ್ಟು ತನ್ನ ಎಡೆಯನ್ನು ಒಬ್ಬ ಆ ಭಿಕ್ಷುಕನಿಗೆ, ಮುಪ್ಪಾದ ಭಿಕ್ಷುಕನಿಗೆ ತಾನ ಸ್ವತಃ ಊಟ ಮಾಡಿಸ್ತಾನಂದ್ರೆ ದಯವಿಲ್ಲದ ಧರ್ಮ ಆವದಯ್ಯ ಅನ್ನೋ ಬಸವನ ತತ್ವನ 5 ವರ್ಷದಾಗ ನಮ್ಮ ಶಿವಲಿಂಗ ತಿಳಿಸಿಬಿಟ್ಟ. ನಿನ್ನ ಧರ್ಮ ಏನು ಮಾಡಿ ದಯಾನ ಇರ್ಲಿಕ್ಕೆ ಅಂತೇಳಿ 5 ವರ್ಷದಾಗ ಕರೆದ ಅನ್ನ ಪ್ರಸಾದ ಮಹಿಮೆ ದಯಾ ಕರುಣೆ ಹೇಗಿರಬೇಕು ಅನ್ನೋದನ್ನು ತಿಳಿಸಿಕೊಟ್ಟ. ವಿದ್ಯಾವಂತ ಆದ, ಅಭ್ಯಾಸ ಮಾಡಿದ, ಸಾಲ ಅಭ್ಯಾಸ ಮಾಡಿದ.
ಬೇಕಾಗಿಂತ ಅಧ್ಯಾತ್ಮದ ಅಭ್ಯಾಸವನ್ನು ಮಾಡಿದ, ಅಷ್ಟಾವರಣದ ಮಹಿಮೆಯನ್ನು ತಿಳ್ಕೊಂಡ, ಪಂಚಾಚಾರದ ಮಹಿಮೆಯನ್ನು ತಿಳ್ಕೊಂಡ, ಅರ್ಥವನ್ನು ಅರ್ಥ ಮಾಡಿಕೊಂಡ, ಜಾನನಾಗಿ ಮನೆಗೆ ಬಂದ. ಅಭ್ಯಾಸಕ್ಕೆ ಹೋಗುವಂಥ ವೃತ್ತಿ ಬರುವತ್ನಾಗ ಬದಲಾಗಿತ್ತು. ಆಟ ಪಾಠದಲ್ಲಿ ಅನ್ಕ ಮೊದಲ ಗೊತ್ತೇ ಇಲ್ಲ ಅವಾಗ. ಏನು ಮಾಡಿದ್ರು ಶಿವನ ಧ್ಯಾನ, ಏನು ಮಾಡಿದ್ರು ಪರಮಾತ್ಮನ ಧ್ಯಾನ, ಏನು ಎಲ್ಲಿ ಹೋದರೂ ಮಠ ಮಂದಿರಗಳ ಹೋಗ್ಬೇಕು, ಎಲ್ಲಾದರೂ ಶರಣರ ಸಂಘ. ಅಭ್ಯಾಸ ಮಾಡಿ ಬಂದು ಕೂಡಲೇ ಮನಸ್ಸು ಚೇಂಜ್ ಆಯ್ತು. ಈ ಸಂಸಾರದತ್ತ ಮುಖ ಇಲ್ಲ, ಈ ವ್ಯವಹಾರ ಬೇಕಾಗಿಲ್ಲ. ಅನಿವಾರ್ಯ ಪ್ರಸಂಗ, ತಂದೆ ತಾಯಿ ಸಲುವಾಗಿ ಕಾಯಕ ಮಾಡಕ್ಕೆ ಹತ್ತಿದ. ಚಿಕ್ಕ ವಯಸ್ಸಿನೊಳಗೆ ಕಾಯಕವೇ ಕೈಲಾಸ. ಅಲ್ಲೂ ಏನಂತ ಕೇಳಿದ್ರೆ ಹುಡುಗಾಟಿ ಮಾತಿಲ್ಲ, ಕಾಯಕದ ಜೊತೆನೆ ವಚನಗಳನ್ನು ಹಾಡೋದು, ಶರಣರ ತತ್ವ ಪದ್ಯಗಳನ್ನು ಹಾಡೋದು, ಕಡಕೋಳ ಮಡಿವಾಳಪ್ಪನ ಪದಗಳನ್ನು ಹಾಡೋದು, ಶಿವಯೋಗಿ ಸಂತರ ವಚನಗಳನ್ನು ಪದ್ಯಗಳನ್ನು ಹಾಡ್ಕೊಂತಾನೆ ನೇಯುವಂಥ ಕಾಯಕ. ಕಾಯಕಕ್ಕೆ ಮಹತ್ವ ಬರೋದು ಆವಾಗನ. ಕಾಯಕದಲ್ಲಿ ನಿಷ್ಠೆ ಬೇಕಾಗ್ತದೆ. ಕಾಯಕವೇ ಕೈಲಾಸ ಅಂದರು ನಮ್ಮ ಶರಣರು. ಪರಮಾತ್ಮನ ಧ್ಯಾನ ಮಾಡ್ಕೊಂತ, ಶಿವಯೋಗಿಯ ಧ್ಯಾನ ಮಾಡ್ಕೊಂತ ನೀವು ಕಾಯಕ ಮಾಡ್ರಿ, ಅದು ಕೈಲಾಸ ಆಕೈತಿ. ಕೈಲಾಸದ ಸುಖಗಳನ್ನು ತೋರಿಸುವಂಥ ಕಾಯಕ ಅದು ನಮ್ಮ ಕೈಲಾಸ ರೂಪದಲ್ಲಿ ಕಾಣ್ತೈತೆ. ನಮ್ಮ ಕಾಯಕ ಹಂಗಿಲ್ಲ. ಮನಸ್ಸೊಂದು ಕಡೆ, ಕೆಲಸ ಒಂದು ಕಡೆ, ಕೈ ಒಂದು ಕಡೆ, ಮನಸ್ಸು ಒಂದು ಕಡೆ, ಬಾಯಿ ಒಂದು ಕಡೆ, ಇವು ಸಂಬಂಧ ಇಲ್ಲ. ಒಂದು ಕಾಯಕ ಮಾಡುವತ್ನಾಗ ಶಿವ ಇಲ್ಲ, ಪರಮಾತ್ಮನ ಧ್ಯಾನ ಇಲ್ಲ. ಯಾರನ್ನಾರ ಬೇಕೋತ ಏನಾರ ಮಾಡ್ಕೋತ ಮನಸ್ಸೆಲ್ಲರ ಇಟ್ಕೋತ ಕಾಯಕ ಮಾಡ್ತೀವ. ಅದಕ್ಕೆ ನಮ್ಮ ಕಾಯಕ ಕೈಲಾಸ ಆಗಿಲ್ಲ, ಕೈ ಎಲ್ಲ ಲಾಸ್. ಇಷ್ಟಪಡ್ತೇವೆ. ಶರಣರ ಕಾಯಕಗಳೆಲ್ಲ ಕೈಲಾಸ. ಅದು ನಮ್ಮ ಕಾಯಕ ಏನಂದ್ರೆ ಕೈಲಾಸ ಆಗಲಿಲ್ಲ, ಕೈಲಾಸ. ಎಷ್ಟು ದುಡಿದ್ರು ರೀ ತಾರಲ್ಲ, ಏನು ಬಿಡ್ರಿ ಅದರ ಭಾಳ ಹಗಲಾರದ್ರಿ ಹೆಣ್ರ ಮಕ್ಕಳ ನಾವು ದುಡಿತೀವಿ ಎಲ್ಲ. ಕರೆ ಏನು ನಮ್ಮ ಕೈಯಾಗ ದುಡ್ಡ ಲಾಸ್. ಕೈ ಇಲ್ಲ, ನಿಮ್ಮ ಕೈಲಾಸ ಇಲ್ಲ, ಲಾಸ್. ಯಾಕಂದ್ರೆ ಚಿತ್ತನ ಇಲ್ಲ, ಮನಸ್ಸನ ಇಲ್ಲದ ಕಾಯಕ ಮಾಡಿದ್ರೆ ಅದು ಕೈಲಾಸ ಆಗೋದಿಲ್ಲ. ಕಾಯಕ ಮಾಡ್ತಾ ಇದ್ರು ಶಿವಲಿಂಗನ ಚಿತ್ತ ಪರಮಾತ್ಮನತ್ತ, ಅಧ್ಯಾತ್ಮದತ್ತ, ವಚನಗಳತ್ತ, ಶಿವನತ್ತ, ಸತ್ಸಂಗದತ್ತ. ವಿದ್ಯಾವಂತಾಗಿ ಬಂದಾನು ವಿದ್ವಾನ್ ಸರ್ವತ್ರ ಪೂಜ್ಯತೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಬೇಕು. ವಿದ್ಯೆ ಇದ್ದವನ ಮುಖ ಮುದ್ದು ಬರುವಂತಿಕ್ಕು. ಸರ್ವಜ್ಞ ಹೇಳ್ತ, ಯಾರಂತಲ್ಲಿ ವಿದ್ಯೆ ಐತಿ ಅವ್ರ ಮುಖ ಮುದ್ದು ಬರಬೇಕಂದ್ರೆ ಪ್ರೀತಿ ಬರುವಂಗಿರ್ತದೆ. ಆ ವಿದ್ಯೆದ ಜೊತೆ ಏನು ಅಂತ ಕೇಳಿದ್ರೆ ಶಿವಲಿಂಗ ಕಲ್ತಿದ್ದೇನಂದ್ರೆ ಬರೇ ವಿದ್ಯೆಯನ್ನು ಕಲ್ಕೊಂಡು ಬರಲಿಲ್ಲ, ಅದರ ಜೊತೆ ವಿನಯನ ಕಲ್ಕೊಂಡು ಬಂದ. ಯಾಕಂದ್ರೆ ಇವತ್ತು ವಿದ್ಯಾವಂತರು ಜಗತ್ತೊಳಗೆ ಬಹಳ ಅದಾರ. ವಿದ್ಯೆ ಬಂತು, ವಿನಯ ಹೋಯ್ತು. ಈಗಿನ ಕಾಲದೊಳಗೆ ವಿದ್ಯಾವಂತರದಾರ, ವಿನಯ ಇಲ್ಲ. ಆದರೆ ಶರಣ ಅರ್ಥಾತ್ ಶಿವಲಿಂಗ ವಿದ್ಯಾವಂತ ಆದ, ವಿದ್ಯೆದ ಗರ್ವ ಅವಾಗ ಬರಲಿಲ್ಲ. ವಿನಯ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಎಲ್ಲರಿಗೂ ಗುರು ಹಿರಿಯರಿಗೆ ಕೈ ಮುಗಿತಿದ್ದ, ತಂದೆ ತಾಯಿಗಳಿಗೆ ಕಾಲು ಬೀಳುತ್ತಿದ್ದ. ಯಾರ್ಯಾರ ದೊಡ್ಡವರಿದ್ರೆ ಶರಣು ಶರಣಾರ್ಥಿ ಅಂತಿದ್ದ. ಇಂಥ ವಿನಯವಂತನಾಗಿ ಬಂದ. ಆದರೆ ಅವನ ಚಿತ್ತ ಬರೇ ಸಂಸಾರ ಕಡೆ ಇದ್ದಿದ್ದಿಲ್ಲ, ವ್ಯವಹಾರ ಕಡೆ ಇದ್ದಿದ್ದಿಲ್ಲ. ಕಾಯಕ ಮಾಡಬೇಕಾಗಿತ್ತು. ತಂದೆ ತಾಯಿಗಳ ಮನಸ್ಸು ನೋಯಿಸಬಾರ್ದು ಅಂತೇಳಿ ಕಾಯಕ ಮಾಡ್ತಿದ್ದ. ಅವನ ಮನಸ್ಸು ಆಡುವುದು ಪಾಡುವುದು ಸರಸ ಸಲ್ಲಾಪ ಶರಣರೊಡನೆ. ಅಕ್ಕ ಅಂತಾಳ, ನಾ ಆಡೋದು ಪಾಡೋದು ಸರಸ ಸಲ್ಲಾಪ ಏನಾರ ಇದ್ರೆ ನಂದು ಚಿತ್ತ ಎಲ್ಲಿ ಅದ ಅಂತ ಕೇಳಿದ್ರೆ ನನ್ನ ಆಟ ಏನಾರಾದರೂ ಶರಣರು ಕೂಡ ಇರಬೇಕು, ಮಾತು ಏನಾದರೂ ಶರಣ ಸಂತರ ಕೂಡ ಇರಬೇಕು, ನನ್ನ ಜೀವನ ಸತ್ಸಂಗದೊಳಗೆ ಇರಬೇಕು. ಈ ದುಷ್ಟರ ಸಂಘ ಬೇಡ, ಸಜ್ಜನರ ಶಿವಯೋಗಿಗಳ ಸಂತರ ಸಂಘ ನನಗಿರಬೇಕು ಅಂತ ಹಂಬರಿಸ್ತಿದ್ದ. ಬರೇ ಶರಣರು ಸಂತರು ಮಹಾತ್ಮರು ದೊಡ್ಡವರು ಹಿರಿಯರು ಸಜ್ಜನರ ಸಂಘ ಮಾಡಬೇಕು. ಆಡುವುದು ಪಾಡುವುದು ಸರಸ ಸಲ್ಲಾಪ ಸಜ್ಜನರೊಡನೆ ಹಂಬಲಿಸ್ತಿದ್ದ.
4 ಮಂದಿ ಯಾರ್ಯಾರೇ ಬಂದರು ಅಂತ ಕೇಳಿದ್ರೆ ಅವ್ರು ಕೂಡ ಎಲ್ಲರೇ ಹೋಗ್ತಿದ್ದಿಲ್ಲ. ಈಗಿನ ಗತೆ ಪಾರ್ಟಿ ಯಾವುವು ಅಂತೇಳಿ ಬರೀ ಗುಡಿಗೆ ಹೋಗೋಣ, ಆಚೆ ಕಡೆ ವಿರಕ್ತ ಮಠಕ್ಕೆ ಹೋಗೋಣ, ಪಟ್ಟದಾರ್ಯ ಮಠಕ್ಕೆ ಹೋಗೋಣ, ಭಜನಾ ಮಾಡೋಣ, ಬರೇ ಭಜನಾ. ತಾಳು ತಗೊಂಡು ಭಜನಾ ಮಾಡಾಕೈತರ ಜನ ನಿತ್ತು ನೋಡ್ತಿದ್ರಂತ. ಶಿವಲಿಂಗ ಚಿಕ್ಕ ವಯಸ್ಸಿನೊಳಗೆ ಭಜನಾ ಮಾಡಾಕೈತರ ತಾಳು ತಗೊಂಡು ಕುಣಿತಿದ್ದ. ಮೈ ಮೇಲೆ ಕಬರ್ ಅಂತಿರ್ಲ ನೀವು, ಮೈ ಮರೆಯುತ್ತಿದ್ದ. ಹಸಿವು ತೃಷೆಗಳ ಕಡೆ ಲಕ್ಷ್ಯ ಇಲ್ಲ, ನಿದ್ರೆ ನೀರಡಿಕೆ ಏನು ಕೊಳ್ಳಿಲ್ಲ. ಭಜನಾ ಒಂದು ಆದ್ರೆ ಸಾಕು, ಅದರೊಳಗನ ಕಾಳು ಕಳೀತಿದ್ದ, ಅದರೊಳಗೆ ಇರ್ತಿದ್ದ. ಒಂದು ದಿವಸ 10 ಮಂದಿನ ಕರ್ಕೊಂಡು ಮನೆ ಒಳಗೆ ಭಜನಾ ಮಾಡ್ಕೋಂತ ಕುಂತಿದ್ದ. ಭಜನೆ ಮಾಡ್ಕೋಂತ ಕುಂತಿದ್ದ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಶಿವಾಯ ನಮ ಓಂ, ಶಿವಾಯ ನಮ ಓಂ. ಭಜನೆ ಮಾಡೋದು, ಪದ್ಯಗಳ ಹಾಡೋದು, ಬಹಳ ಸುಂದರವಾಗಿ ತಾಳ ಕೊಳ್ಳಾಗ ಹಾಕೊಂಡು ಬಲ್ತಾಕ ಭಜನಾ ಮಾಡ್ಕೊಂತ. ಏನ್ರಿ ಭಜನಾದೊಳಗೆ ಎಲ್ಲರೂ ಮೈ ಮರೆತು ಬಿಡ್ತಿದ್ರು. ಅಂಥ ಮೈ ಮರೆತ ಭಜನಾ ಮಾಡುವತ್ನಾಗ, ಶಿವನ ಧ್ಯಾನ ಮಾಡುವತ್ನಾಗ, ಭಜನಾ ಮಾಡುವತ್ನಾಗ, ಕುಂತ ಭಜನಾ ಮಾಡುವತ್ನಾಗ ಭಜನಾ ಬಂದ್ ಮಾಡಿದವನ ತಕ್ಷಣ ಎದ್ದು ನಿಂತು ಬಿಟ್ಟು ಭಜನಾ ಮಾಡ್ತಾ 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 ಅವನು ಭಜನಾ ನೋಡಾಕ ಸುತ್ತಾರು 100 ಜನ ನಿಂತಿದ್ರು. ಆ ಭಜನಾ ಮೇಳನ ಅಷ್ಟು ಚಂದ ಇರ್ತಿದ್ದು. ಆಗ ಆ ಭಜನೆಯನ್ನು ನೋಡೋದು ಒಂದು ಹಬ್ಬ ಆಗಿತ್ತು. ಶಿವಲಿಂಗ ಭಜನಾ ಮಾಡತ್ತೇನು ನಮ್ಮ ಶಿವಲಿಂಗ ಅಂತ ಜನ ಬಂದು ನಿಂತು ನೋಡ್ತಿದ್ರು. ಅಂಥ ಟೈಮ್ದೊಳಗೆ 10 ಜನ ಭಜನಾ ಮಾಡಾಕತ್ತಾರ, 40-50 ಮಂದಿ ಭಜನಾ ಹಂಗೆ ಓನ್ಯಾಗ ನಿಂತು ನೋಡಾಕತ್ತಾರ. ಅಂಥ ಭಜನಾ ನಡೆದ ಟೈಮ್ದೊಳಗೆ ಸಟ್ನ ಎದ್ದು ನಿಂತ, ನಿಲ್ಲಿಸ್ರಿ ಭಜನಾ ಅಂತ. ಹಾಡುತ್ತಾ ಕುಣಿಯುತ್ತಾ ಇರುವ ಸಮಯದೊಳಗೆ ನಿಂದಿರಿಸಿ ಕೇಳ್ತಾರ ಅವರು, ಓ ಯಾಕೋ ಶಿವಲಿಂಗ, ಯಾಕಪ್ಪ ಹಿಂಗ್ಯಾಕೋ ಶಿವಲಿಂಗ? ಇಲ್ಲ ಸ್ವಲ್ಪ ತಡೀರಿ. ಹೊರಗಿದ್ದ ಬಸವ ಅಂತ ನಾವು, ಹೊರಗಿದ್ದ ಬಸವ ಪುರದಲ್ಲಿ ಪ್ರವೇಶ ಮಾಡುವನಂತೆ. ಹೇಳ್ತಾನಲ್ಲಿ ಜನಕ್ಕೆ, ಹೊರಗಿದ್ದ ಬಸವ ಪುರದಲ್ಲಿ ಪ್ರವೇಶ ಮಾಡುವನಂತೆ, ಊರಾಗ ಬರ್ತಾನಕತ್ಯಾನ. ನಂದಿ ಧ್ವಜ ಮನೆತನಕ್ಕೆ ನಂದಿಯ ಆಗಮನ ಆಗುವ ಶುಭ ಲಕ್ಷಣಗಳದಾವ. ಪುರವೊಂದು ಪುಣ್ಯ ಕ್ಷೇತ್ರವನ್ನಾಗಿರಿಸಬೇಕೆಂಬ ಇಚ್ಛೆ ಆ ಬಸವನಿಗೆ ಆಗ್ಯದ. ಇವಕ್ಕೇನು ತಿಳಿಯವಲಾಗೈತಿ, ನೀವೇನು ಹೇಳಾಕತ್ತೇನೋಪ್ಪ ಅಂತಾರ ಅವ್ರು. ಹೊರಗಿದ್ದ ಬಸವ ಪುರದಲ್ಲಿ ಬರುವನಂತೆ, ಊರಾಗ ಬರ್ತಾನ ಅನ್ನಕತ್ಯಾನು. ಪುರವನ್ನು ಪುಣ್ಯ ಕ್ಷೇತ್ರ ಮಾಡುವೇನೆಂದು ಹೇಳುತ್ತಿದ್ದಾನೆ. ಅವರಂದ್ರೆ ಏನು ತೆಲಿಗಿರಿ ಕೆಟ್ಟೇನು, ಕಲಿಯಾಕೆ ಬೇರೆ ಹೋಗಿದ್ದ, ಭಾಳ ಶಾನೆ ಆಗಾನು ಹಿಂಗೆ ಹಾಕಾವು ಅಂದ್ರೆ ಬರ್ರಿ ಬಸವ ಬರುವೇನೆಂದು ಹೇಳುತ್ತಿದ್ದಾನೆ. ಅದಕ್ಕೆ ಬಸವನ್ನ ನಾನು ಕರ್ಕೊಂಡು ಬರೋನು ಬರ್ರಿ ಅಂತೇಳಿ ಅವನು ಕರ್ಕೊಂಡು ಹೊಂಟ್ರಿ. ಇವರೆಲ್ಲ ಎಲ್ಲಿಯಪ್ಪ ಅಂದರು, ನಡೀರಿ ಅಂತ ಹೇಳಿ ಅದೇ ಭಜನಾದ ಮೇಲೆ ಏನು ಅಂತಂದ್ರೆ ಶ್ರೀ ಗುರು ಬಸವ ಲಿಂಗಾಯ ನಮಃ, ಬಸವ ಶಿವನೇ ಶಿವನೇ ಬಸವ ಅಂತ ಹೇಳಿ ಬಸವಣ್ಣನ ಧ್ಯಾನ ಮಾಡ್ಕೊಂತ ಸಾಂಬ ಸದಾಶಿವ ಸಾಂಬ ಸದಾಶಿವ ಅನ್ಕೊಂತ ಎಲ್ಲರೂ ಕರ್ಕೊಂಡು ಬೆನ್ನು ಹತ್ತಿ ಈ ಭಜನಾದ ಮ್ಯಾಲೆ ಹಾದು ಕೂಡಲೇ ಏಕಾಏಕಿ ಹಿಂಗೇನಾಯ್ತು ಇವ್ರಿಗೆ ಅಂತೇಳಿ ಆ ಓನ್ಯಾನ ಮಂದಿನೂ ಹಾದು. ಮತ್ತು ಹಂಗೆ ಭಾಳ ಮಂದಿ ಇರ್ತಾರಲ್ಲ, ನೋಡಕ್ಕೆ ಹೋಗೋ ಮಂದಿನ ಭಾಳ ಇರ್ತೈತಿ. ಈಗ ಯಾಕೆ ಮಾಡಿದ್ದೀವಿ ಏಕಾಏಕಿ ಶಿವಲಿಂಗ ಹುಚ್ಚರ್ಗತ್ತೆ, ಮೊದಲ ಭಜನಾದ ಹುಚ್ಚಿಡೋದೈತಿ, ಯಾಕೇನೋ ಇವ್ರನ್ನೆಲ್ಲ ಕರ್ಕೊಂಡು ಹೊಂಟಾನ ಅಂತ ಹೇಳಿ ಅವ್ರು ಎಲ್ಲ ಜನರು ಕರ್ಕೊಂಡು ಅವನು ಏನು ಮಾಡಿದ ಅಂತ ಕೇಳಿದ್ರೆ, ನಾವು ಹೋಗೋಟ್ನಾಗ ಇವರು ಎಲ್ಲ ಜನ ಬೆನ್ನು ಹತ್ತಿ ಹೋಗ್ತಾರೆ. ಊರ ಹೊರಗಿರುವಂಥ ವೀರಭದ್ರನ ದೇವಸ್ಥಾನ ಸಾಣದೊಂದು ಗುಡಿ. ಇದು ಯಾವರಾಗ ಹೇಳಕತ್ತೇನೆ, ಈಗ ಇಂದ್ರಾನಗರ ಅಲ್ಲದ ಮಾದನ್ ಹಿಪ್ಪರಿಗನ್ ಪವಾಡ ಐತಿದ್ರು. ವೀರಭದ್ರ ದೇವಸ್ಥಾನ, ಊರ ಹೊರಗಿರುವಂಥ ವೀರಭದ್ರ ದೇವಸ್ಥಾನಕ್ಕೆ ಎಲ್ಲ ಜನರನ್ನು ಕರ್ಕೊಂಡು ಹೋಗ್ತಾನ. ಕೂಡ್ರಿ ವೀರಭದ್ರನ ದರ್ಶನ ಮಾಡ್ಕೋರಿ ಅಂತ ಹೇಳಿ ಅವ್ರಿಗೆ ಏನು ಅಂತ ಕೇಳಿದ್ರೆ ನಮಸ್ಕಾರ ಮಾಡ್ತಾರ. ಕುಂಡ್ರಿ ಎಲ್ಲರೂ ಕಣ್ಣು ಮುಚ್ಚಿ ಧ್ಯಾನ ಮಾಡಿ, ಕಣ್ಣು ಮುಚ್ಚಿ ಪರಮಾತ್ಮನ ಧ್ಯಾನ ಮಾಡ್ರಿ, ನಂದೀಶನ ಧ್ಯಾನ ಮಾಡ್ರಿ ಅಂತ ಹೇಳಿ ಅವ್ರಿಗೆ ಧ್ಯಾನ ಮಾಡಕ್ಕೆ ಹಸ್ತಾನ. ಕಣ್ಣು ಮುಚ್ಚಿ ಎಲ್ಲರೂ ಕುಂತ, 100 ಜನ ಗ್ರಾಮದ ಹಿರಿಯರು ಅದಾರ, ಎಲ್ಲ ಅದಾರ, ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಹೋಗಿದ್ದಾರೆ. ಇವೇನು ವಿಚಿತ್ರ ಮಾಡಿದ ಅಂತ ಹೇಳಿ ಅಲ್ಲಿ ಕಣ್ಣು ಮುಚ್ಚಿ ಭಜನೆಯನ್ನು ಮಾಡುವ ಟೈಮ್ದೊಳಗೆ ಭಜನೆಯನ್ನು ಮಾಡ್ತಾ ಮಾಡ್ತಾ ಕಣ್ಣು ಮುಚ್ಚಿ ಕುಂತಾನ. ಅವು ಕೊನೆಗೆ ಏನು ಮಾಡಿದ್ರು ಗೊತ್ತಿಲ್ಲ. ಕೊನೆಗೆ ಕಣ್ಣು ತೆಗೀರಿ ಎಲ್ಲರೂ ಅಂಥೇಳಿ
ಕಣ್ಣು ತೆಗೆಗೊಡದ ಏನು ಅಂತ ಕೇಳಿದ್ರೆ ಒಬ್ಬ ನಂದೀಶನ ಮೂರ್ತಿಯನ್ನು ನಂದಿ ಇಲ್ಲೈತ್ಲ ಇಂಥ ಒಂದು ಮೂರ್ತಿಯನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ಕುಣ್ಕೊಂತ ನಿಂತು ಬಿಟ್ಟಾನ. ಕಣ್ಣು ತೆಗೆದು ನೋಡ್ತಾರ, ನಂದೀಶ್ವರ ಮಹಾರಾಜಕಿ ಜೈ ಅಂದ್ರೆ ಎಲ್ಲರೂ. ಹೊರಗಿದ್ದ ಬಸವ ಪುರದಲ್ಲಿ ಪ್ರವೇಶ ಮಾಡುವನ, ಪುರವ ಪುಣ್ಯ ಕ್ಷೇತ್ರ ಮಾಡುವನಂತೆ. ಮುಂದಿನ ಸೂಚನೆ ಐತಿ. ಅದಕ್ಕಾಗಿ ಈ ಬಸವಣ್ಣನನ್ನ ನಮ್ಮ ಪುರದಲ್ಲಿ ನಾವು ಕರ್ಕೊಂಡು ಹೋಗ್ಬೇಕಾಗೈತಿ. ಅದಕ್ಕೆ ಬಹಳ ವೈಭವದಿಂದ ನಾವೆಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳಿದಾಗ ಎಲ್ಲರೂ ಜೈಕಾರ ಹಾಕಿರು, ಹೂವು ತಗೊಂಡ್ಬಂದರು. ನಮ್ಮ ತಾಯಿಗಳೆಲ್ಲ ಆರತಿ ತಗೊಂಡು ಬಂದರು. ಏನು ವೈಭವ! ಶಿವನೇ ಬಸವ, ಬಸವ ಶಿವನೇ, ಪರಮಾತ್ಮನ ವಾಹನವಾಗಿರುವಂಥ ನಂದೀಶ ನನ್ನ ಗ್ರಾಮಕ್ಕೆ ಬರ್ತಾನಂದ್ರೆ ಯಾರಿಗೂ ಖುಷಿ ಆಗಕ್ಕಿಲ್ಲ. ಅವನು ಇಚ್ಛಾಗ್ಯದ ಅಂತ ಹೇಳಿ ಕುದ್ದಲ್ಲೇ ಇವನ ಮನಸ್ಸಿನೊಳಗೆ ಹೊಕ್ಕದ ಅಂದ್ರೆ ಆಗಲಿ ಅಂಥೇಳಿ ಎಲ್ಲರೂ ವೈಭವದಿಂದ ಏನು ಅಂತ ಕೇಳಿದ್ರೆ ಕರ್ಕೊಂಡು ಬರ್ತಾರೆ, ಪಾದಕ್ಕೆ ನೀರು ಹಾಕ್ತಾರೆ. ನೀವೆಲ್ಲ ಮಾಡ್ತಿರಲ್ಲ, ಅರ್ಜುನ್ ಕರ್ಕೊಂಡು ಬಂದಾಗ ಮಾಡ್ತಿರಲ್ಲ, ಅದೇ ರೀತಿ ಅಲ್ಲಿ ವೈಭವದಿಂದ ಓನೆಲ್ಲ ಸುತ್ತ ಹಾಕ್ಕೊಂಡು ಬಂದು ನಂದಿ ಧ್ವಜ ಮಣಿಚನಕ್ಕೆ ಬರ್ತಾರೆ.